777. ನಾನು ಒಂದು 4-5 ಬ್ಲೌಸ್ ಮೆಟೀರಿಯಲು ರೀಸ್ಟಾಕ್ ಮಾಡಿದ್ದೀನಿ. ಯಾಕೆ ರೀಸ್ಟಾಕ್ ಮಾಡಿದ್ದೀನಿ ತೋರಿಸ್ತೀನಿ ಎಲ್ಲದನ್ನು. ಯಾಕೆ ರೀಸ್ಟಾಕ್ ಮಾಡಿದ್ದೀನಿ ಅಂದರೆ, ನಾನು ಮೀಶೋನಲ್ಲಿ ಸೆಲ್ ಮಾಡ್ತಾಯಿದ್ದೆ ಮೊದಲು. ತುಂಬಾ ಬೇಗ ಸೆಲ್ ಆಯಿತು. ನಾನು ಅಪ್ಲೋಡ್ ಮಾಡಿ 2 to 3 ಅವರಲ್ಲೆಲ್ಲ ಬುಕ್ಕಿಂಗ್ ಬಂದುಬಿಡ್ತಾಯಿತ್ತು ಆರ್ಡ್ರು. ಸೊ ಹಾಗಾಗಿ ಕಸ್ಟಮರ್ ಇದನ್ನು ತುಂಬಾ ಲೈಕ್ ಮಾಡ್ತಾರೆ, ಆಲ್ಮೋಸ್ಟ್ ತುಂಬಾ ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಕೊಳ್ತಾರೆ ಅಂತೆಲ್ಲ ಅನ್ನಿಸ್ತು. ಸೊ ಮತ್ತೆ ಅದನ್ನು ರೀಸ್ಟಾಕ್ ಮಾಡಿದ್ದೀನಿ. ಸೊ 1 by 1 ನೋಡೋಣ ಬನ್ನಿ. ಇದು ಪೀಕಾಕ್ ಮೋಟಿಫು. ಆಲ್ಮೋಸ್ಟ್ ತಂಜಾವೂರು ಪೇಂಟಿಂಗ್ ವರ್ಕ್ ಮಾಡೋ ತುಂಬ ಪೇಜಸ್ಸಲ್ಲಿ ರೀಲ್ಸಲ್ಲಿ ನೋಡೇ ಇರ್ತೀರ ನೀವು. ಗ್ರೀನ್ ಪೀಕಾಕ್ ಮೋಟಿಫು. ಇದು ಬ್ಯಾಕ್ ನೆಕ್ಕು. ಸ್ಲೀವ್ಗೆ ಸಿಂಗಲ್ ಪೀಕಾಕು ನೋಡ್ಬೋದು. ಇದಕ್ಕೆ ಯಾವುದೇ ಆರಿ ವರ್ಕ್ ಮಾಡಿಲ್ಲ, ಜಸ್ಟ್ ಪೇಂಟಿಂಗ್ ಅಷ್ಟೇ, ಬೀಡ್ಸು. ಇನ್ನೊಂದು ಸ್ಲೀವ್ ಕೂಡ ಹಾಗೆ ಬರುತ್ತೆ. ಫೇಸ್ ಮಾತ್ರ ಡಿಫ್ರೆಂಟ್ ಸೈಡಲ್ಲಿ ಬರುತ್ತೆ, ಆಪೋಸಿಟ್ ಸೈಡಲ್ಲಿ ಫೇಸ್ ಬರುತ್ತೆ. ಸ್ಲೀವು ಫ್ರಂಟ್ ನೆಕ್ ಬಂದು ಫ್ರಂಟ್ ನೆಕ್ ಈ ಥರ ಬಂದಿದೆ. ಪ್ಯಾಟ್ರನ್ ನೆಕ್ ಬರುತ್ತೆ. ಇದು ಯಾವುದೇ ಆರಿ ವರ್ಕ್ ಅಲ್ಲ, ಇದು ಪೇಂಟಿಂಗ್ ಆಗಿರುತ್ತೆ. ನೆಕ್ಸ್ಟು ಇದು ಬ್ಲೌಸ್ ಪೀಸು. ಏನಕ್ಕಿದು ಎಂಬ್ರಾಯ್ಡ್ರಿ ಎಲ್ಲ ಇದೆ ಅಂದರೆ, ಖಂಡಿತ ನಾನು ಮಾಡಿರೋಂಥ ಆರಿ ವರ್ಕ್ ಅಂತೂ ಅಲ್ಲ. ಇದು ಬಂದು ರೆಡಿ ಬ್ಲೌಸ್ ಪೀಸು. ರಾ ಸಿಲ್ಕಲ್ಲೇ ರೆಡಿ ಬ್ಲೌಸ್ ಪೀಸ್ ಬರುತ್ತೆ ಗೊತ್ತಾ, ಫ್ಯಾಬ್ರಿಕ್ ಅಲ್ಲ. ನಾನು ಆಲ್ಮೋಸ್ಟು ರಾ ಸಿಲ್ಕ್ ಅಂತ ಬಂದರೆ ಫ್ಯಾಬ್ರಿಕ್ ತೊಗೊಂಡೇ ಮಾಡೋದು. ಬಟ್ ಇದು ಬ್ಲೌಸ್ ಪೀಸ್ ಯಾಕೆ ಚೂಸ್ ಮಾಡಿದೆ ಅಂತಂದರೆ, ಕಸ್ಟಮರ್ಗೆ ಬರೀ ಪ್ಲೈನ್ ಆಗಿರೋ ಒಂದು ಬ್ಲೌಸ್ ಪೀಸ್ ಮೇಲೆ ಏನಿದು ವರ್ಕು ಅಷ್ಟೇ ಸಿಂಪಲಾಗಿ ಕಾಣಿಸುತ್ತೆ ಅಂತ ಅನಿಸ್ಬೋದು ಅಂದ್ಬಿಟ್ಟು ಇದರಲ್ಲಿ ಒಂದು ಸಲ ಟ್ರೈ ಮಾಡೋಣ ಅನ್ನಿಸ್ತು. ಹಾಗಾಗಿ ನೆಕ್ ಕೂಡ ಡಿಫ್ರೆಂಟಾಗಿ ಬಂದಿದೆ. ಇದು ಕ್ಲೋಸ್ ನೆಕ್ ಬೇಡ, ಎಲ್ಲದೂ ಕ್ಲೋಸ್ ನೆಕ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಅನ್ನಿಸ್ತು. ಲೋಟಸ್ ಮೋಟಿಫ್ ನೀವು ನೋಡ್ಬೋದು. ಲೋಟಸ್ಸು ಆರಿ ವರ್ಕಲ್ಲ, ಇದು ಕೂಡ ಪೈಂಟಿಂಗ್ ಆಗಿರುತ್ತೆ. ಬ್ಯಾಕ್ ನೆಕ್ಕು. ಸ್ಲೀವ್ ಇದು. ಸ್ಲೀವ್ಗೆ ಮೊದಲೇ ಇದರಲ್ಲಿ ಮಷಿನ್ ವರ್ಕ್ ಇತ್ತು, ಹಾಗಾಗಿ ನಾನು ಬರೀ ಸಿಂಪಲ್ ಮೋಟಿಫ್, ಲೋಟಸ್ ಮೋಟಿಫ್ ಮಾಡಿದ್ದೀನಿ. ಇನ್ನೊಂದು ಸ್ಲೀವ್ ಕೂಡ ಅದೇ ಥರ ಬರುತ್ತೆ. ಅದೇ ಥರ ಬರುತ್ತೆ. ಫ್ರಂಟ್ ನೆಕ್ ಬಂದು ರೌಂಡ್ ಶೇಪಲ್ಲಿ ಬರುತ್ತೆ. ನೋಡ್ಬೋದು ನೀವು. ಇದೆಲ್ಲ ನನಗೆ ಮೀಶೋನಲ್ಲಿ ಬೇಗನೆ ಸೇಲ್ ಆಯಿತು. ನಾನು ಅಪ್ಲೋಡ್ ಮಾಡಿ, ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, 2 to 3 hour ನೈಟ್ ಅಪ್ಲೋಡ್ ಮಾಡ್ತಾಯಿದ್ದೆ. ಮಾರ್ನಿಂಗ್ ಅಷ್ಟೊತ್ತಿಗೆ ನನಗೆ ಆರ್ಡ್ರ್ ಬಂದುಬಿಡ್ತಾಯಿತ್ತು. ಹಾಗಾಗಿ ಮತ್ತೆ ರೀಸ್ಟಾಕ್ ಮಾಡಿರೋದು. ನೆಕ್ಸ್ಟು ಸೂಪರ್ ಡೂಪರ್ ಆಗಿರೋ ಬ್ಲೌಸ್ ಪೀಸ್ ಇದು. ಇದಂತೂ ಸೀರಿಯಸ್ಲಿ ಔಟ್ ಆಫ್ ಸ್ಟಾಕ್ ಅಂತ ಇದ್ರೂ ಮೀಶೋನಲ್ಲಿ ಮತ್ತೆ ಆರ್ಡ್ರ್ ಬಂತು. ಬಟ್ ನಾನೇ ಅದನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು ಲಿಟಲ್ ಕೃಷ್ಣ ಮೋಟಿಫು ಏನು ಸೂಪರಾಗಿ ಬಂದಿದೆ ಅಂತ. ಆಲ್ಮೋಸ್ಟ್ ಇದು ಆಫ್ ವೈಟ್ ಆರ್ ಗೋಲ್ಡ್ ಕಲರ್ ಅಲ್ಲ, ಇದು ಆಫ್ ವೈಟೇ. ಈ ಒಂದು ಕಲರ್ ಬ್ಲೌಸ್ ಪೀಸ್ ಆಲ್ಮೋಸ್ಟ್ ಎಲ್ಲ ಸ್ಯಾರಿಗೆ, ರೇಷ್ಮೆ ಸೀರೆಗೆ ಮ್ಯಾಚ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ಹ್ಯಾಂಗಿಂಗ್ಸ್ ಬಂದಿದೆ. ಆಮೇಲೆ ಕೇರಳ ಸ್ಯಾರಿ ಬರುತ್ತೆ ಅಲ್ವಾ, ನೀವು ನೋಡಿರ್ತೀರೋ ಆಲ್ಮೋಸ್ಟ್, ಆ ಸ್ಯಾರಿಗೆ ನೀಟಾಗಿ ಮ್ಯಾಚ್ ಆಗುತ್ತೆ ಇದು. ಸ್ಲೀವ್ ಬಂದು ಫೆದರ್, ಪೀಕಾಕ್ ಫೆದರ್ ನೋಡ್ತಿರ್ಬೋದು. ತುಂಬ ಚೆನ್ನಾಗಿ ತುಂಬ ರಿಯಲಿಸ್ಟಿಕ್ ಆಗಿ ಬಂದಿದೆ ಇದಂತೂ. ಸ್ಟಿಚ್ ಮಾಡಿ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆ ರಿಚ್ ಲುಕ್ ಕೊಡುತ್ತೆ ಗೊತ್ತಾ. ಯಾವುದೇ ಒಂದು ಮನೆ ಗೃಹ ಪ್ರವೇಶ ಇರ್ಬೋದು, ಅಥವಾ ಯಾವುದೇ ಮನೆ ಫಂಕ್ಷನ್ ಇರ್ಬೋದು, ಎಂಗೇಜ್ಮೆಂಟು ಹಾಕೊಂಡು ಹೋಗೋಕ್ಕೆ ತುಂಬಾ ರಿಚ್ ಲುಕ್ ಕೊಡುತ್ತೆ. ಫ್ರಂಟ್ ನೆಕ್ ತೋರಿಸ್ತೀನಿ. ದಿಸ್ ಈಸ್ ದ ಫ್ರಂಟ್ ನೆಕ್. ಇದು ಕೂಡ ರೌಂಡ್ ಶೇಪಲ್ಲಿ ಬರುತ್ತೆ.
ಥ್ಯಾಂಕ್ ಯು. ನೆಕ್ಸ್ಟು ಇದಂತೂ ಅಲ್ಟಿಮೇಟ್ ಶ್ರೀನಿವಾಸ ಕಲ್ಯಾಣ ಮೋಟಿಫು. ನೀವು ನೋಡ್ಬೋದು, ಸೀರಿಯಸ್ಲಿ ಸೂಪರಾಗಿರುವಂಥ ಡೀಟೇಲಿಂಗು. ಇಲ್ಲಿ ಬಂದು ಧಾರೆ ಮಾಡ್ತಾರಲ್ವ, ಧಾರೆ ಮಾಡುವಾಗ ಹಾಕ್ತಾರಲ್ವ ಹಾಲು ಸಮಥಿಂಗ್, ಅದು ಎಷ್ಟು ನೀಟಾಗಿ ಬಂದಿದೆ ಗೊತ್ತಾ. ನೋಡ್ಬೋದು ನೀವು. ನಾಮ ತಿರುಪತಿ ದೇವ್ರ ನಾಮ, ಅದರಲ್ಲಿ ಶ್ರೀನಿವಾಸ ದೇವರು ಹಾಗೆ ಪದ್ಮಾವತಿ ತಾಯಿಯವರು ನೆಕ್ ತುಂಬ ಚೆನ್ನಾಗಿ ಬಂದಿದೆ. ನಂಗೆ ಗೊತ್ತಿಲ್ಲ, ಈ ಬ್ರೌನು ಡಾರ್ಕ್ ಬ್ರೌನ್ ಶೇಡು ಮೆಟೀರಿಯಲ್ಲು ಹೇಗೆ ಸೂಟ್ ಆಗುತ್ತೆ ಅನ್ನೋದು ನನಗೆ ಐಡಿಯಾ ಇಲ್ಲ. ಹಾಗೇನಾದರೂ ನಂಗೆ ಐಡಿಯಾ ಬಂತಂದರೆ ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸ್ಲೀವ್ ಅಂತೂ ತುಂಬಾ ಸೂಪರಾಗಿ ಬಂದಿದೆ. ಶಂಖ, ಒಂದು ಸ್ಲೀವ್ಗೆ ಶಂಖ ಬರುತ್ತೆ, ನೋಡ್ಬೋದು ನೀವು. ಸೂಪರಾಗಿ ಬ್ಲೆಂಡಿಂಗ್ ಎಲ್ಲ ಸಕ್ಕತ್ತಾಗಿ ಬಂದಿದೆ. ಪೈಂಟಿಂಗು ಎಲ್ಲೂ ಕೂಡ ನಿಮಗೆ ಇದು ಚಿತ್ರನಪ್ಪ ಇದ್ಯಾರೋ ಬರೆದಿದ್ದಾರೆ ಅನ್ನೋ ಫಿನಿಶಿಂಗಿಗಿಂತ ಪ್ರಿಂಟ್ ಹೊಡೆದಿದ್ದಾರೆ ಅನ್ನೋ ಅಷ್ಟು ಲುಕ್ ಕೊಡುತ್ತೆ. ಇದು ಪ್ರಿಂಟಿಂಗು ಅನ್ನೋ ಥರ ಫೀಲ್ ಕೊಡುತ್ತೆ. ನೀವು ತೊಗೊಂಡು ನೀವು ಟಚ್ ಮಾಡಿ ಫೀಲ್ ಮಾಡಬೇಕು, ಅದು ಆಗಲೇ ನಿಮಗೆ ಅನಿಸುತ್ತೆ ಅದು. ಸೊ ಇನ್ನು ಸ್ಲೀವ್ ಬಂದು ಚಕ್ರ. ನೋಡ್ತಿರ್ಬೋದು ಹೇಗಿದೆ ಅಂತ. ಫ್ರಂಟ್ ನೆಕ್ ಬಂದು ಈ ಥರ ಬಂದಿದೆ. ಈ ಥರ ಇದೆ, ಸಿಂಪಲ್ ಆಗಿದೆ. ಇದು ಆಲ್ಮೋಸ್ಟ್ ಲೈಟ್ ಕಲರ್ ಸ್ಯಾರಿ ಬರುತ್ತಲ್ವ, ಈಗ ಕ್ರೀಮ್ ಕಲರ್ ಸ್ಯಾರಿ, ಗೋಲ್ಡ್ ಸ್ಯಾರಿ, ಅದಕ್ಕೆಲ್ಲ ಮ್ಯಾಚ್ ಮಾಡ್ಕೊಳ್ಬಹುದು. ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇಫ್ ಇನ್ ಕೇಸ್ ನಿಮಗೇನಾದರೂ ಬೇರೆ ಶೇಡ್ ಮೆಟೀರಿಯಲ್ಗೆ ನನಗೆ ಇಂಥದ್ದೇ ಪೈಂಟಿಂಗ್ ಬೇಕು ಅಂತೇನಾದರೂ ಇದ್ದರೆ ನೀವು ಗೂಗಲ್ ಮಾಡಿ, ಆರಾಮ್ಸೆ ಗೂಗಲ್ ಮಾಡಿಬಿಟ್ಟು ನೀವು ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ಬೋದು. ನನಗೆ ಇಂಥ ಕಲರಲ್ಲೇ ಮೆಟೀರಿಯಲ್ ಬೇಕು, ಇಂಥ ಕಲರಲ್ಲೇ ಈ ಥರ ಒಂದು ಮೋಟಿಫೈ ಬೇಕು ಅಂದರೆ ನಾನು ಖಂಡಿತವಾಗ್ಲೂ ಕಸ್ಟಮೈಸ್ ಮಾಡಿಕೊಡ್ತೀನಿ. ಇನ್ನೂ ಎರಡಿದೆ ಆಲ್ಮೋಸ್ಟ್ ನಾನು ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಇದು ಮತ್ತು ಇದು ಪಿಚ್ ವೈ ಆರ್ಟು, ಇದೆರಡು ಕೂಡ ತೋರಿಸಿದ್ದೀನಿ, ಡೀಟೇಲ್ ಕೂಡ ಹೇಳಿದ್ದೀನಿ. ಸೊ ಇದೇ ನಾನು ಇಷ್ಟೊತ್ತವರೆಗೂ ತೋರಿಸಿದ್ನಲ್ಲ ಬ್ಲೌಸಸ್ಸು, ಅದ್ರ ಪ್ರೈಸ್ನ ನಾನು ಮೆನ್ಷನ್ ಮಾಡಿಬಿಡ್ತೀನಿ. ಯಾಕಂದರೆ ಆಲ್ರೆಡಿ ಅದನ್ನು ಮೀಶೋದಲ್ಲಿ ಹಾಕಿದೆ, ಸೆಲ್ ಆಗಿತ್ತು. 1850 ಹಾಗೆ ಸೆಲ್ ಮಾಡಿದ್ದೆ. ಬಟ್ ಪರ್ ಪೀಸ್ ನಾನಿವಾಗ ಡಿಸ್ಕೌಂಟಾಗಿ 1600 ಹಂಗೆ ಸೇಲ್ ಮಾಡ್ತಾಯಿದ್ದೀನಿ. ಆ 4 ಮಟೀರಿಯಲ್ ಕೂಡ 1600 ಹಂಗೆ ಸೇಲ್ ಮಾಡ್ತಾಯಿದ್ದೀನಿ. ಬಟ್ ಇದು ಎರಡು ಕೂಡ ನಾನು ಮೆನ್ಷನ್ ಮಾಡೋಕ್ಕಾಗಲ್ಲ. ಇದೆರಡು ಕೂಡ ನೀವು ನನಗೆ ವಾಟ್ಸಪ್ ಮಾಡಿ ಬೇಕಂದರೆ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಬಟ್ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೀವು ಯಾವುದೇ ತೊಗೊಂಡ್ರು ಫ್ರೀ ಶಿಪ್ಪಿಂಗ್ ಇರುತ್ತೆ. ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ಇರೋದಿಲ್ಲ. ಸೇಫಾಗಿ ಶಿಪ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬುಕ್ಕಿಂಗ್ ಮಾಡಬೇಕಂದ್ರೆ ನಾರ್ಮಲಿ ಗೊತ್ತಿದೆಯಲ್ಲ, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ, DM ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಲ್ಮೋಸ್ಟ್ ಶೇರ್ ಮಾಡಿ. ಮತ್ತು ನಾನು ನಿಮಗಿನ್ನ ಕಸ್ಟಮೈಸೇಷನ್ ಬೇಕು ಅಂದರೆ ಸ್ಯಾರಿ, ನಿಮ್ಮ ಸಿಲ್ಕ್ ಸ್ಯಾರಿನ ನನಗೆ ಸೆಂಡ್ ಮಾಡ್ಬೋದು. ನಾನು ಅದಕ್ಕೆ ಪೇಂಟಿಂಗ್ ಮಾಡಿಕೊಡ್ತೀನಿ. ನಿಮ್ಮ ಯಾವ ರೀತಿ ಕಾಸ್ಟ್ ಬೇಕು ನೀವು ಅದನ್ನು ವಾಟ್ಸಪ್ಪಲ್ಲಿ ಡಿಸ್ಕಸ್ ಕೂಡ ಮಾಡ್ಬೋದು, ಚಾಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.